ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮಾಡೆಲ್ ಪೇಪರ್ ಅಲ್ಲಿ ಇರುವಂತಹ ಇನ್ಸರ್ಷನ್ ಸಾರ್ಟ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ಟೆಪ್ ಬೈ ಸ್ಟೆಪ್ ಫುಲ್ ಮಾರ್ಕ್ಸ್ ಸಿಗೋ ರೀತಿ ಸಾಲ್ವ್ ಮಾಡ್ತಾ ಹೋಗೋಣ. ಈಗ ಅವರು ಲಿಸ್ಟ್ ಆಫ್ ಎಲಿಮೆಂಟ್ಸ್ ಗಳನ್ನ ಕೊಟ್ಟಿದ್ದಾರೆ. ನನ್ನ ಫಸ್ಟ್ ಕೆಲಸ ಏನು ಅಂತಂದ್ರೆ ಅವುಗಳನ್ನ ಒಂದು ಅರೇಗೆ ಇನ್ಸರ್ಟ್ ಮಾಡ್ತಾ ಹೋಗ್ತೀನಿ. ಸೊ ಅರೇಯಲ್ಲಿ ನಾವು ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಏನ್ ಮಾಡ್ತೀನಿ, ಒಂದು ಅರೇಗೆ ನಾವು ಇನ್ಸರ್ಟ್ ಮಾಡ್ತಾ ಹೋಗೋಣ. ಸೊ ನಾವು ಸೇಮ್ ಆರ್ಡರ್ ಅಲ್ಲಿ ಇನ್ಸರ್ಟ್ ಮಾಡ್ತೀವಿ. 25, 75, 40, 10, 20. ಸೊ ಇಷ್ಟಾಯ್ತು. ಈಗ ನಾವೇನ್ ಮಾಡಬೇಕು, ಒಂದು ಅರೇಯನ್ನ ಕ್ರಿಯೇಟ್ ಮಾಡಿದೀವಿ ಅಂತಂದ್ರೆ ಅದಕ್ಕೆ ನೇಮ್ ಮಾಡ್ಬೇಕಲ್ವಾ. ಸೊ ನಾನು ಬಿ ಅನ್ನೋ ವೇರಿಯಬಲ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವ್ದಾದ್ರು ವೇರಿಯಬಲ್ ಅನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಸ್ಟೆಪ್ ಏನು, ಇಂಡೆಕ್ಸಿಂಗ್ 0, 1, 2, 3, 4. ನೆಕ್ಸ್ಟ್ ಟೋಟಲ್ ಲೆಂತ್ ಆಫ್ ದಿ ಅರೇ ಏನಾಗುತ್ತೆ, ಲೆಂತ್ ವಿಲ್ ಬಿ ಈಕ್ವಲ್ ಟು 1, 2, 3, 4, 5 ಎಲಿಮೆಂಟ್ ಇರೋದು. 0 to 4 ಅಂತಂದ್ರೆ ಟೋಟಲ್ 5 ಎಲಿಮೆಂಟ್ಸ್. ಲೆಂತ್ ವಿಲ್ ಬಿ ಈಕ್ವಲ್ ಟು 5. ಇದೆಲ್ಲ ಏನಕ್ಕೆ ಬರಿಬೇಕು ಅಂತಂದ್ರೆ ಫುಲ್ ಮಾರ್ಕ್ಸ್ ಸಿಗ್ಬೇಕಲ್ಲ, ಪ್ರತಿಯೊಂದು ಸ್ಟೆಪ್ಪಿಗೂ ಕೂಡ ಮಾರ್ಕ್ಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಸ್ಟೆಪ್ ಬೈ ಸ್ಟೆಪ್ ಬರಿತಾ ಹೋಗೋಣ. ಈಗ ಇನ್ಸರ್ಷನ್ ಸಾರ್ಟ್ ಅನ್ನ ಈ ಒಂದು ಅರೆ ಮೇಲೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಏನ್ ಮಾಡ್ತೀವಿ ಅಂತಂದ್ರೆ ಈ ಅರೆಯನ್ನ ನಾನು 2 ಭಾಗಗಳಾಗಿ ಡಿವೈಡ್ ಮಾಡ್ತೀನಿ. ಒಂದು ಸಾರ್ಟೆಡ್, ಇನ್ನೊಂದು ಅನ್ಸಾರ್ಟೆಡ್. ಸಾರ್ಟ್ ಅಂತ ಅಂದ್ರೇನು, ಸಾರ್ಟ್ ಅಂತಂದ್ರೆ ಅರೇಂಜ್ಮೆಂಟ್. ಸಾರ್ಟೆಡ್ ಅಂದ್ರೆ ನಮಗೆ ಬೇಕಾಗಿರುವಂತ ಆರ್ಡರ್ ಅಲ್ಲಿ ನಾವು ಅರೇಂಜ್ ಮಾಡಿದೀವಿ. ಅನ್ಸಾರ್ಟೆಡ್ ಅಂತ ಅಂದ್ರೇನು, ಅನ್ಸಾರ್ಟೆಡ್ ಅಂತ ಅಂದ್ರೆ ಇನ್ನೂ ಅರೇಂಜ್ ಆಗಿಲ್ಲ ಅಂತ ಅರ್ಥ. ಈಗ ನಾನು ಈ ಅರೆಯನ್ನ 2 ಭಾಗವಾಗಿ ಡಿವೈಡ್ ಮಾಡ್ಬೇಕು. ಸೊ 2 ಭಾಗವಾಗಿ ಡಿವೈಡ್ ಮಾಡಬೇಕು ಅಂತಂದ್ರೆ ಒಂದು ಸಾರ್ಟೆಡ್, ಇನ್ನೊಂದು ಅನ್ಸಾರ್ಟೆಡ್. ಸೊ ನಾನು ಸಾರ್ಟೆಡ್ ಪಾರ್ಟ್ ಅಲ್ಲಿ ಕೇವಲ ಒಂದೇ ಒಂದು ಎಲಿಮೆಂಟ್ ಅನ್ನ ತಗೊಂತೀನಿ. ಯಾಕಂತಂದ್ರೆ ಒಂದೇ ಒಂದು ಎಲಿಮೆಂಟ್ ಇದೆ ಅಂತಂದ್ರೆ ಅದು ಸಾರ್ಟ್ ಆಗಿದೆ ಅಂತ ಅಂದ್ರೆ ಅರೇಂಜ್ ಆಗಿದೆ ಅಂತ ಅರ್ಥ. ಇನ್ನು ಉಳಿದಿರೋದು ಎಲ್ಲದನ್ನು ಕೂಡ ಏನ್ ಮಾಡ್ತೀನಿ, ಅನ್ಸಾರ್ಟೆಡ್ ಅಂತ ತಗೊಂತೀನಿ. ಇವಾಗ ಇನ್ಸರ್ಷನ್ ಸಾರ್ಟ್ ಅನ್ನ ಈ ಅನ್ಸಾರ್ಟೆಡ್ ಏನ್ ಅರೇ ಪಾರ್ಟ್ ಇದೆ ಇದಕ್ಕೆ ಅಪ್ಲೈ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಅನ್ಸಾರ್ಟೆಡ್ ಅಲ್ಲಿ ಇರುವಂತಹ ಮೊದಲನೇ ಎಲಿಮೆಂಟ್ ಅನ್ನ ತಕೊಂಡು ಒಂದು ಟೆಂಪರರಿ ಸ್ಪೇಸ್ಗೆ ಇಡಬೇಕು. ಸೊ ಯಾವ್ದಾದ ಎಲಿಮೆಂಟ್ 75. ಇದನ್ನ ನಾನು ಒಂದು ಟೆಂಪರರಿ ಸ್ಪೇಸ್ಗೆ ಇಟ್ಟಿದ್ದೀನಿ. ಈ 75 ಅನ್ನ ಟೆಂಪರರಿ ಸ್ಪೇಸ್ಗೆ ಇಟ್ಟರೆ ಏನಾಯ್ತು, ಇಲ್ಲಿ ಎಂಟಿ ಸ್ಪೇಸ್ ಆಯ್ತು, ಅಂದ್ರೆ ಖಾಲಿ ಸ್ಪೇಸ್. ಇವಾಗ ಏನ್ ಮಾಡ್ಬೇಕು, ಈ ಟೆಂಪರರಿ ಸ್ಪೇಸ್ ಅಲ್ಲಿ ಇರುವಂತಹ ಎಲಿಮೆಂಟ್ 75 ಈ ಸಾರ್ಟೆಡ್ ಅಲ್ಲಿ ಇರುವಂತಹ ಎಲಿಮೆಂಟ್ 25 ಅನ್ನ ಕಂಪೇರ್ ಮಾಡ್ತೀನಿ. ಸರಿನಾ, 25 ಮತ್ತೆ ಟೆಂಪರರಿ ಸ್ಪೇಸ್ ಅಲ್ಲಿ ಇರುವಂತಹ ಎಲಿಮೆಂಟ್ 75. ಸೊ ಕಂಪೇರ್ ಮಾಡಿದಾಗ 25 ಈಸ್ ಲೆಸ್ ದೆನ್ 75. ಏನಾದ್ರೂ ಕೂಡ ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಇರುವಂತಹ ಎಲಿಮೆಂಟ್ 75 ಅಂದ್ರೆ ಟೆಂಪರರಿ ಸ್ಪೇಸ್ ಎಲಿಮೆಂಟ್ ಗಿನ್ನ ಕಡಿಮೆ ಇದ್ರೆ ಏನು ಚೇಂಜಸ್ ಅನ್ನ ಮಾಡಲ್ಲ. ಸೊ ಅದೇ ರೀತಿ ಉಳ್ಕೊಳ್ಳುತ್ತೆ. ಏನು, ಲೆಸ್ ದೆನ್ ಇದ್ರೆ ಸಾರ್ಟೆಡ್ ಸಬ್ ಲಿಸ್ಟ್ ಎಲಿಮೆಂಟ್ ಫಸ್ಟ್ ಎಲಿಮೆಂಟ್ ಗಿನ್ನ ಕಡಿಮೆ ಇದ್ರೆ ಅಂದ್ರೆ ಟೆಂಪರರಿ ಸ್ಪೇಸ್ ಅಲ್ಲಿ ಎಲಿಮೆಂಟ್ ಇದೆಯಾ ಅಂದ್ರೆ ಟೆಂಪರರಿ ಸ್ಪೇಸ್ ಅಲ್ಲಿ ಇಟ್ಟಿದೀವಲ್ಲ ಆ ಎಲಿಮೆಂಟ್ ಗಿನ್ನ ಕಡಿಮೆ ಇದ್ರೆ ನಾವು ಏನು ಚೇಂಜಸ್ ಅನ್ನ ಮಾಡಲ್ಲ. 25 ಅದೇ ರೀತಿ ಉಳ್ಕೊಳ್ಳುತ್ತೆ. ಇಲ್ಲಿ ಇನ್ನೊಂದು ಯಾವ್ದು ಎಲಿಮೆಂಟ್ ಇಲ್ಲ ಸಾರ್ಟೆಡ್ ಅಲ್ಲಿ. ಇವಾಗ ಕಂಪೇರ್ ಮಾಡೋದಕ್ಕೆ 75 ಜೊತೆ ಯಾವ್ದು ಎಲಿಮೆಂಟ್ ಇಲ್ಲ. ಸೊ ಏನ್ ಮಾಡ್ಬೇಕು, 75 ಅಂತ ಅದೇ ರೀತಿ ಬರೀತೀನಿ. ಅಂದ್ರೆ ಖಾಲಿ ಜಾಗ ಇತ್ತಲ್ಲ ಅದಕ್ಕೆ ವಾಪಸ್ ಇಟ್ಟಿದ್ದೀನಿ. ಉಳಿದಿರೋದೆಲ್ಲ ಸೇಮ್ 40, 10, 20. ಇವಾಗ 75 ಕೂಡ ಸಾರ್ಟೆಡ್ ಸಬ್ ಲಿಸ್ಟ್ ಕಡೆ ಬರುತ್ತೆ, ಅಂದ್ರೆ ಸಾರ್ಟೆಡ್ ಅರೇ ಕಡೆ ಬರುತ್ತೆ. ಇನ್ನು ಉಳಿದಿರೋದೆಲ್ಲ ಅನ್ಸಾರ್ಟೆಡ್. ಸೊ ಇವಾಗ ನಮ್ಮ ಸಾರ್ಟೆಡ್ ಕಡೆ ಎಷ್ಟು ಎಲಿಮೆಂಟ್ ಆದಂಗಾಯ್ತು, 2 ಎಲಿಮೆಂಟ್. ಇನ್ನು ಉಳಿದಿರೋದೆಲ್ಲ ಅನ್ಸಾರ್ಟೆಡ್. ಸೊ ನೆಕ್ಸ್ಟ್ ಸ್ಟೆಪ್ ಏನು, ಸೇಮ್ ಅನ್ಸಾರ್ಟೆಡ್ ಅಲ್ಲಿ ಇರುವಂತಹ ಮೊದಲನೇ ಎಲಿಮೆಂಟ್ ಅನ್ನ ನಾವು ಟೆಂಪರರಿ ಸ್ಪೇಸ್ಗೆ ಇಡಬೇಕು. ದಟ್ ಈಸ್ 40. ಇದೆಲ್ಲ ಹೋಗುತ್ತೆ, ಟೆಂಪರರಿ ಸ್ಪೇಸ್ಗೆ ಹೋಗುತ್ತೆ. ಸೊ ಟೆಂಪರರಿ ಸ್ಪೇಸಿಗೆ ಹೋಯ್ತು ಅಂತಂದ್ರೆ ಫಸ್ಟ್ ಏನ್ ಮಾಡಬೇಕು, ನಾನು ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಇರುವಂತಹ ಎಲಿಮೆಂಟ್ ಗಳ ಜೊತೆ ಕಂಪೇರ್ ಮಾಡಬೇಕು. ಯಾವ ರೀತಿ ಕಂಪೇರ್ ಅಂದ್ರೆ ರೈಟ್ ಹ್ಯಾಂಡ್ ಸೈಡ್ ಇಂದ ಲೆಫ್ಟ್ ಹ್ಯಾಂಡ್ ಸೈಡ್. ಅಂದ್ರೆ ಫಸ್ಟ್ ನಾನು 75 ಕಂಪೇರ್ ಮಾಡಬೇಕು, ಆಮೇಲೆ 25. ಸೊ 75 ಮತ್ತೆ ಟೆಂಪರರಿ ಸ್ಪೇಸ್ ಅಲ್ಲಿ ಇರುವಂತಹ ಎಲಿಮೆಂಟ್ 40 ನ ಕಂಪೇರ್ ಮಾಡಿದ್ರೆ 75 ಇಸ್ ಗ್ರೇಟರ್ ದೆನ್ 40. ಅಂದ್ರೆ ಸಾರ್ಟೆಡ್ ಅಲ್ಲಿ ಇರುವಂತಹ ವ್ಯಾಲ್ಯೂ ಈಸ್ ಗ್ರೇಟರ್ ದೆನ್ ಟೆಂಪರರಿ ವ್ಯಾಲ್ಯೂ. ಸೊ ಇವಾಗ ಏನ್ ಮಾಡಬೇಕು, ಈ 75 ನ ಒಂದು ಸ್ಪೇಸ್ ರೈಟ್ ಸೈಡ್ ಶಿಫ್ಟ್ ಮಾಡ್ತೀನಿ. ಇಲ್ಲಿ 40 ನ ತೆಗೆದುಕೊಂಡ್ಬಿಟ್ಟು ಇಲ್ಲಿ ಟೆಂಪರರಿ ಸ್ಪೇಸ್ಗೆ ಇಟ್ಟಿರೋದ್ರಿಂದ ಇಲ್ಲಿ ಎಂಟಿ ಸ್ಪೇಸ್ ಆಗಿದೆ ಅಲ್ವಾ. ಸೊ ಆ ಸ್ಪೇಸ್ಗೆ ಒಂದು ಬಿಟ್ಟು ರೈಟ್ ಸೈಡ್ ಶಿಫ್ಟ್ ಮಾಡ್ತೀನಿ. 25 ಅದೇ ರೀತಿ ಉಳ್ಕೊಂತು. 75 ಆ ಕಡೆ ಹೋದ್ರೆ ಇಲ್ಲಿ ಖಾಲಿ ಸ್ಪೇಸ್ ಉಳ್ಕೊಳುತ್ತೆ. 75 ಇಲ್ಲಿ ಬಂತು. ನೆಕ್ಸ್ಟ್ 10 ವಿಲ್ ಬಿ ಸೇಮ್, 20 ವಿಲ್ ಬಿ ಸೇಮ್. ಸೊ ನಾವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡ್ತಾ ಇರೋದು ನೆನಪಿರ್ಲಿ. ಅವ್ರೇನಾದ್ರೂ ಮೆನ್ಷನ್ ಮಾಡಿಲ್ಲ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲೇ ಸಾರ್ಟ್ ಮಾಡಿ.
ಸರಿನಾ. ಆಲ್ಮೋಸ್ಟ್ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡೋದಕ್ಕೆ ಕೊಡೋದು. ಸೊ ಇವಾಗ ನೋಡಿ ನೆಕ್ಸ್ಟ್ ಎಲಿಮೆಂಟ್ ಯಾವುದು ಸಾರ್ಟೆಡ್ ಅಲ್ಲಿ ಇರುವಂತದ್ದು 25 ಮತ್ತೆ 40 ನ ಕಂಪೇರ್ ಮಾಡಿದ್ರೆ 25 ಇಸ್ ಲೆಸ್ ದೆನ್ 40. ಲೆಸ್ ದೆನ್ ಇದ್ರೆ ಏನು ಚೇಂಜಸ್ ಮಾಡಂಗಿಲ್ಲ, 25 ಅದೇ ರೀತಿ ಉಳ್ಕೊಂತು. ಈಗ ನಮಗೆ ಸಾರ್ಟೆಡ್ ಅಲ್ಲಿ ಯಾವುದೇ ಎಲಿಮೆಂಟ್ ಇಲ್ಲ ಟೆಂಪರರಿ ವ್ಯಾಲ್ಯೂ ಜೊತೆ ಕಂಪೇರ್ ಮಾಡೋದಕ್ಕೆ. ಸೊ ಇವಾಗ ಏನ್ ಮಾಡಬೇಕು, ಆ ಟೆಂಪರರಿ ವ್ಯಾಲ್ಯೂನ ಎಲ್ಲಿ ಸ್ಪೇಸ್ ಖಾಲಿ ಇದೆ ಅಲ್ಲಿಗೆ ಇಡಬೇಕು. ಸೊ ಇವಾಗ ಈ 3 ಎಲಿಮೆಂಟ್ಗಳು ಸಾರ್ಟ್ ಆಗಿದೆ, ಅಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದಾವೆ. ಇನ್ನು ಉಳಿದಿರುವಂತಹ 2 ಎಲಿಮೆಂಟ್ಗಳು ಅನ್ಸಾರ್ಟೆಡ್. ಇವುಗಳನ್ನ ನಾವು ಇವಾಗ ಸಾರ್ಟ್ ಮಾಡಬೇಕು. ಇನ್ಸರ್ಷನ್ ಸಾರ್ಟ್ ಅನ್ನ ಅಪ್ಲೈ ಮಾಡಿ. ಸೊ ಮತ್ತೆ ಏನು, ಅನ್ಸಾರ್ಟೆಡ್ ಅಲ್ಲಿ ಇರುವಂತಹ ಮೊದಲನೇ ಎಲಿಮೆಂಟ್ ಅನ್ನ ಟೆಂಪರರಿ ಸ್ಪೇಸ್ ಗೆ ಇಡಬೇಕು. 10 ಏನಾಯ್ತು, ಟೆಂಪರರಿ ಸ್ಪೇಸ್ ಗೆ ಹೋಯ್ತು. ಇವಾಗ ನಾನೇನ್ ಮಾಡಬೇಕು, ಸಾರ್ಟೆಡ್ ಅಲ್ಲಿ ಇರುವಂತಹ ಎಲ್ಲಾ ಎಲಿಮೆಂಟ್ಸ್ ಗಳ ಜೊತೆ ಕಂಪೇರ್ ಮಾಡ್ತೀನಿ. ಯಾವ ರೀತಿ, ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ ಗೆ. ಫಸ್ಟ್ 75 ಜೊತೆ, ನೆಕ್ಸ್ಟ್ 40 ಜೊತೆ, ನೆಕ್ಸ್ಟ್ 25 ಜೊತೆ. 75 ಮತ್ತೆ ಟೆಂಪರರಿ ಸ್ಪೇಸ್ ಅಲ್ಲಿ ಇರುವಂತಹ ವ್ಯಾಲ್ಯೂ 10 ಅನ್ನ ಕಂಪೇರ್ ಮಾಡಿದ್ರೆ 75 ಇಸ್ ಗ್ರೇಟರ್ ದೆನ್ 10. ಸಾರ್ಟೆಡ್ ಅಲ್ಲಿ ಇರುವಂತಹ ವ್ಯಾಲ್ಯೂ ಟೆಂಪರರಿಗಿನ್ನ ಜಾಸ್ತಿ ಇದೆ. ಸೊ ಈ ಒಂದು ಕಂಡೀಷನ್ ಅಲ್ಲಿ ಏನ್ ಮಾಡ್ತೀವಿ, ಈ 75 ಅನ್ನ ಒಂದ್ ಬಿಟ್ಟು ರೈಟ್ ಸೈಡ್ ಅಂದ್ರೆ ಒಂದ್ ಶಿಫ್ಟ್ ಮಾಡ್ತೀವಿ ರೈಟ್ ಸೈಡ್ ಗೆ. 10 ಇದ್ದಿದ್ದಂತದ್ದು ಇಲ್ಲಿ ಟೆಂಪರರಿ ಸ್ಪೇಸಿಗೆ ಹೋಗಿರೋದ್ರಿಂದ ಅಲ್ಲಿ ಖಾಲಿ ಜಾಗ ಉಳ್ಕೊಂಡಿದೆ. ಸೊ ಆ ಜಾಗಕ್ಕೆ 75 ಹೋಗುತ್ತೆ. 25 ವಿಲ್ ಬಿ ಸೇಮ್, 40 ವಿಲ್ ಬಿ ಸೇಮ್, 75 ಏನಾಗುತ್ತೆ ಆ ಕಡೆ ಜಂಪ್ ಆಗುತ್ತೆ. ಸೊ ಇಲ್ಲಿ ನಮಗೆ ಎಂಟಿ ಸ್ಪೇಸ್ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ 20. ನೆಕ್ಸ್ಟ್ ಸಾರ್ಟೆಡ್ ಅಲ್ಲಿ ನೆಕ್ಸ್ಟ್ ಎಲಿಮೆಂಟ್ ಯಾವುದು, 40. ಸೊ 40 ಮತ್ತೆ 10 ಅನ್ನ ಕಂಪೇರ್ ಮಾಡಿದ್ರೆ 40 ಇಸ್ ಗ್ರೇಟರ್ ದೆನ್ 10. ಗ್ರೇಟರ್ ಆದ್ರೆ ಏನ್ ಮಾಡಬೇಕು, ಇದನ್ನ ಒಂದ್ ಶಿಫ್ಟ್ ರೈಟ್ ಸೈಡ್ ಮಾಡಬೇಕು. ಸೊ ಇವಾಗ 25 ವಿಲ್ ಬಿ ಸೇಮ್, 40 ಈ ಕಡೆ ಬಂದ್ರೆ ಇಲ್ಲಿ ಸ್ಪೇಸ್ ಕ್ರಿಯೇಟ್ ಆಗುತ್ತೆ. 40 ವಿಲ್ ಬಿ ಹಿಯರ್, 75, ನೆಕ್ಸ್ಟ್ 20 ವಿಲ್ ಬಿ ಸೇಮ್. ನೆಕ್ಸ್ಟ್ ಎಲಿಮೆಂಟ್ ಯಾವುದು, ಸಾರ್ಟೆಡ್ ಅಲ್ಲಿ 25. ಸೊ ಅಷ್ಟು ಎಲಿಮೆಂಟ್ ಗಳ ಜೊತೆ ಸಾರ್ಟೆಡ್ ಅಲ್ಲಿ ಏನಿರುತ್ತೆ ಎಲ್ಲ ಎಲಿಮೆಂಟ್ ಗಳ ಜೊತೆ ನಾವು ಕಂಪೇರ್ ಮಾಡಬೇಕು. 25 ಮತ್ತೆ 10 ಅನ್ನ ಕಂಪೇರ್ ಮಾಡಿದ್ರೆ 25 ಈಸ್ ಆಲ್ಸೋ ಗ್ರೇಟರ್ ದೆನ್ 10. ಸೊ ಇವಾಗ ಏನ್ ಮಾಡ್ತೀವಿ, 25 ನ ಒಂದ್ ಶಿಫ್ಟ್ ರೈಟ್ ಸೈಡ್ ಮಾಡ್ತೀವಿ. ಸೊ ಅವಾಗ ಏನ್ ಉಳ್ಕೊಳ್ಳುತ್ತೆ ನಮಗೆ, ಈ 25 ಆ ಕಡೆ ಹೋದ್ರೆ ಇಲ್ಲಿ ಸ್ಪೇಸ್ ಕ್ರಿಯೇಟ್ ಆಗುತ್ತೆ. 25 ಇಲ್ಲಿ ಬಂತು, 40, ನೆಕ್ಸ್ಟ್ 75, ನೆಕ್ಸ್ಟ್ 20. ಈಗ ಯಾವುದೇ ಎಲಿಮೆಂಟ್ ಉಳ್ಕೊಂಡಿಲ್ಲ ಸಾರ್ಟೆಡ್ ಅಲ್ಲಿ ನಮ್ಗೆ 10 ಜೊತೆ ಕಂಪೇರ್ ಮಾಡೋದಕ್ಕೆ. ಸೊ ಏನ್ ಮಾಡ್ತೀನಿ, ಆ 10 ಅನ್ನ ತಗೊಂಡ್ಬಂದು ಸ್ಪೇಸ್ ಅಲ್ಲಿ ಇಡ್ತೀನಿ, ಖಾಲಿ ಸ್ಪೇಸ್ ಅಲ್ಲಿ. ಇವಾಗ 4 ಎಲಿಮೆಂಟ್ಗಳು ಸಾರ್ಟ್ ಆಗಿವೆ, ಇನ್ನ ಒಂದೇ ಒಂದು ಎಲಿಮೆಂಟ್ ಮಾತ್ರ ಅನ್ಸಾರ್ಟೆಡ್. ಸೊ ಇವಾಗ ನೋಡಿ ಒಂದೇ ಒಂದು ಎಲಿಮೆಂಟ್ ಇರೋದು, ಅದೇ ಫಸ್ಟ್ ಎಲಿಮೆಂಟ್ ಆಗುತ್ತೆ ಅನ್ಸಾರ್ಟೆಡ್ ಅಲ್ಲಿ. ಸೊ ಅದನ್ನ ನಾನು ಏನ್ ಮಾಡಬೇಕು, ಟೆಂಪರರಿ ಸ್ಪೇಸ್ ಗೆ ಇಡಬೇಕು. ದ ವ್ಯಾಲ್ಯೂ ಈಸ್ 20. ಸೊ ಈ ಟೆಂಪರರಿ ಸ್ಪೇಸ್ ಗೆ ಇಟ್ಟಿದ್ದೀನಿ ಅಂತಂದ್ರೆ ನಾನು ಸಾರ್ಟೆಡ್ ಅಲ್ಲಿ ಇರುವಂತಹ ಎಲ್ಲಾ ವ್ಯಾಲ್ಯೂಗಳ ಜೊತೆ ಕಂಪೇರ್ ಮಾಡಬೇಕು. ಫಸ್ಟ್ ಎಲಿಮೆಂಟ್ ಯಾವುದು, ಸಾರ್ಟೆಡ್ ಅಲ್ಲಿ 75 ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್, ಆಮೇಲೆ 40, ಆಮೇಲೆ 25, ಆಮೇಲೆ 10 ಜೊತೆ ಕಂಪೇರ್ ಮಾಡಬೇಕು. ಫಸ್ಟ್ 75 ಜೊತೆ ಕಂಪೇರ್ ಮಾಡೋದು. ಸೊ 75 ಜೊತೆ ನೀವು ಟೆಂಪರರಿ ಸ್ಪೇಸ್ ಅಲ್ಲಿ ಇರುವಂತಹ 20 ಅನ್ನ ಕಂಪೇರ್ ಮಾಡಿದ್ರೆ 75 ಗ್ರೇಟರ್ ದೆನ್ 20. ಸಾರ್ಟೆಡ್ ವ್ಯಾಲ್ಯೂ ಇಸ್ ಗ್ರೇಟರ್ ದೆನ್ ದ ಟೆಂಪರರಿ ಸ್ಪೇಸ್ ವ್ಯಾಲ್ಯೂ. ಅವಾಗ ಏನ್ ಮಾಡಬೇಕು, ಈ 75 ಅನ್ನ ಈ 20 ನ ಇಲ್ಲಿ ತೆಗೆದು ಟೆಂಪರರಿ ಸ್ಪೇಸ್ ಗೆ ಹಾಕಿದಾಗ ಖಾಲಿ ಸ್ಪೇಸ್ ಕ್ರಿಯೇಟ್ ಆಯ್ತಲ್ವ ಇಲ್ಲಿ. ಸೊ ಒನ್ ಶಿಫ್ಟ್ ರೈಟ್ ಸೈಡ್ ರೊಟೇಟೆಡ್ ಅರೇ ಏನಾಗುತ್ತೆ ಇಲ್ಲಿ ಬರಿತಾ ಇದ್ದೀನಿ. ಇದನ್ನ ತಗೊಂತೋಗ್ಬೇಡಿ, ಇದು ಕ್ವಶನ್ ತೋರ್ಸೋದಕ್ಕೋಸ್ಕರ ನಾನು ಅದನ್ನ ಹಂಗೆ ಉಳಿಸ್ಕೊಂಡಿದ್ದೀನಿ, ಇನ್ನೆಲ್ಲ ರಬ್ ಮಾಡಿದ್ದೀನಿ. ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರಿಬೇಕು. ಸೊ 10 ವಿಲ್ ಬಿ ಸೇಮ್, 25 ವಿಲ್ ಬಿ ಸೇಮ್, 40 ವಿಲ್ ಬಿ ಸೇಮ್, 75 ಆ ಕಡೆ ಶಿಫ್ಟ್ ಆದ್ರೆ 75 ಇರುವಂತಹ ಜಾಗದಲ್ಲಿ ನಮಗೆ ಖಾಲಿ ಸ್ಪೇಸ್ ಉಳ್ಕೊಂತು. ನೆಕ್ಸ್ಟ್ ಎಲಿಮೆಂಟ್ ಯಾವುದು ಇರುವಂತದ್ದು 40. ಸೊ 40 ಮತ್ತೆ 20 ನ ಕಂಪೇರ್ ಮಾಡಿದ್ರೆ 40 ಗ್ರೇಟರ್ ದೆನ್ 20. ಸೊ 40 ಏನಾಗುತ್ತೆ, ಒನ್ ಬಿಟ್ ರೈಟ್ ಸೈಡ್ ಶಿಫ್ಟ್ ಆಗುತ್ತೆ. ಸೊ 10 ವಿಲ್ ಬಿ ಸೇಮ್, 25 ವಿಲ್ ಬಿ ಸೇಮ್, 40 ಆ ಕಡೆ ಹೋದ್ರೆ 40 ಇದ್ದಂತಹ ಜಾಗದಲ್ಲಿ ಜಾಗ ಉಳ್ಕೊಳುತ್ತೆ, 75. ನೆಕ್ಸ್ಟ್ ಎಲಿಮೆಂಟ್ ಯಾವುದು, 25 ಮತ್ತೆ 20 ನ ಕಂಪೇರ್ ಮಾಡಿದ್ರೆ 25 ಗ್ರೇಟರ್ ದೆನ್ 20. ಸೊ 25 ಗ್ರೇಟರ್ ದೆನ್ 20 ಅಂತ ಅಂದ್ರೆ 25 ಒನ್ ಶಿಫ್ಟ್ ರೈಟ್ ಸೈಡ್, 10 ವಿಲ್ ಬಿ ಸೇಮ್, 25 ಆ ಕಡೆ ಶಿಫ್ಟ್ ಆದ್ರೆ ಇಲ್ಲಿ ಖಾಲಿ ಸ್ಪೇಸ್ ಉಳಿಯುತ್ತೆ, 25, 40 ಮತ್ತೆ 75. ಈಗ ಇನ್ನ ಒಂದೇ ಒಂದು ಎಲಿಮೆಂಟ್ ಉಳಿದಿರೋದು 10 ಮತ್ತೆ 20 ಅನ್ನ ಕಂಪೇರ್ ಮಾಡಿದ್ರೆ 10 ಈಸ್ ಲೆಸ್ ದೆನ್ 20. ಯಾವಾಗ ಸಾರ್ಟೆಡ್ ವ್ಯಾಲ್ಯೂ ವಿಲ್ ಬಿ ಲೆಸ್ ದೆನ್ ದಿ ಟೆಂಪರರಿ ಸ್ಪೇಸ್ ವ್ಯಾಲ್ಯೂ ಬರುತ್ತೆ ಅವಾಗ ನಾವು ಸ್ಟಾಪ್ ಮಾಡಬೇಕು, ಅಂದ್ರೆ ಏನು ಚೇಂಜಸ್ ಮಾಡಲ್ಲ ಅದಾದ್ಮೇಲೆ. ಸೊ ನೆಕ್ಸ್ಟ್ ಏನು, ಇನ್ನು ಯಾವುದೇ ಎಲಿಮೆಂಟ್ ಉಳ್ಕೊಂಡಿಲ್ಲ ನಾವು, ನಾವು ಕಂಪೇರ್ ಮಾಡೋದಕ್ಕೋಸ್ಕರ. ಸೊ 20 ಅನ್ನ ಏನ್ ಮಾಡ್ತೀನಿ, ಎಲ್ಲಿ ಜಾಗ ಇದೆ ಅಲ್ಲಿಗೆ ಬರೀತೀನಿ. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ನೋಡಿ 10, 20, 25, 40, 75 ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆಯಾ? ಎಸ್.
ಸೊ ಇನ್ಸರ್ಷನ್ ನ ಸಾರ್ಟ್ ಮಾಡಿ ಈ ರೀತಿ ಕೊಟ್ಟಿದ್ದಂತ ವ್ಯಾಲ್ಯೂಗಳನ್ನ ನಾವೇನ್ ಮಾಡಿದ್ವಿ, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಿದೀವಿ. ಸೊ ಸಿಂಪಲ್, ಈ ಒಂದು ಸ್ಟೆಪ್ ಗಳನ್ನ ಏನೇನು ತೋರಿಸಿದೀನಿ ಅದೇ ರೀತಿ ಎಕ್ಸಾಮ್ ಅಲ್ಲಿ ಮಾಡಿ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ ಸಿಗುತ್ತೆ. ಇನ್ನೂ ಜಾಸ್ತಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ರೆ ನೀವು ಇನ್ನೂ ಕಾನ್ಫಿಡೆಂಟ್ ಆಗ್ತಾ ಹೋಗ್ತೀರಾ ಈ ಒಂದು ಟಾಪಿಕ್ ಮೇಲೆ. ಸೊ ಈ ಒಂದು ಟಾಪಿಕ್ ಗಳ ವಿಡಿಯೋ ಲಿಂಕ್ ಗಳನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಆದಷ್ಟು ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಏನಾದ್ರೂ ಡೌಟ್ ಇತ್ತು ಅಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.